ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ಎಸ್ಐಆರ್ ಅವಧಿ ಮತ್ತೆ ವಿಸ್ತರಣೆಗೊಂಡಿದೆ. ಬಿಎಲ್ಒ ಮನೆ ಭೇಟಿಗೆ ಆಗಸ್ಟ್ 17 ಕೊನೆಯ ದಿನ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡಲಾಗಿದೆ. ಎಸ್ಐಆರ್ ಗಡುವು ಏನ್ ನೀಡಲಾಗಿತ್ತು ಆ ಗಡುವನ್ನ ಚುನಾವಣಾ ಆಯೋಗ ಇದೀಗ ವಿಸ್ತರಿಸಿದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಕರಡು ಪಟ್ಟಿ ಪ್ರಕಟ ಆಗತ್ತೆ. ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕರ್ನಾಟಕ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಗಡುವನ್ನ ಭಾರತೀಯ ಚುನಾವಣಾ ಆಯೋಗ ಮತ್ತೆ ವಿಸ್ತರಣೆಯನ್ನ ಮಾಡಿದೆ. ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿ ಮನವಿಯನ್ನ ಅನುಸರಿಸಿ ಇಸಿಐ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಚುನಾವಣಾ ಆಯೋಗ ಸಿಇಒಗೆ ಪರಿಷ್ಕೃತ ವೇಳಾಪಟ್ಟಿಯನ್ನ ತಿಳಿಸಿದೆ. ಎಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತನ್ನ ನಿರ್ಧಾರದ ಬಗ್ಗೆ ತಿಳಿಸಬೇಕಾಗತ್ತೆ. ಪರಿಷ್ಕೃತ ವೇಳಾಪಟ್ಟಿಯನ್ನ ಲಭ್ಯವಿರುವಂತಹ ಎಲ್ಲ ಮಾಧ್ಯಮಗಳ ಮೂಲಕ ವ್ಯಾಪಕವಾಗಿ ಪ್ರಚಾರವನ್ನ ಮಾಡಬೇಕು ಅನ್ನೋದಾಗಿಯೂ ಕೂಡ ಇಸಿಐ ಈಗ ನಿರ್ದೇಶನವನ್ನ ಕೊಟ್ಟಿದೆ. ಇದರ ಜೊತೆಗೆ ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಪರಿಷ್ಕೃತ ವೇಳಾಪಟ್ಟಿಯ ಬಗ್ಗೆ ಲಿಖಿತವಾಗಿ ತಿಳಿಸೋದಕ್ಕೆ ಸಿಇಒಗಳನ್ನ ಕೇಳಿದೆ. ಚುನಾವಣಾ ಆಯೋಗವು ಕರಡು ಮತದಾರರ ಪಟ್ಟಿಯನ್ನ ಆಗಸ್ಟ್ 24ರಂದು ಬಿಡುಗಡೆ ಮಾಡಲಾಗುವುದು ಅಂತ ತಿಳಿಸಲಾಗಿದೆ. ಅದೇ ರೀತಿ ಮನೆ ಬಾಗಿಲಿಗೆ ಪರಿಶೀಲನೆಯ ಪ್ರಕ್ರಿಯೆಯು ಈಗ ಆಗಸ್ಟ್ 17ರವರೆಗೆ ಮುಂದುವರಿಯುತ್ತೆ. ನಂತರ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಅವಧಿ ಇರುತ್ತೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಅಕ್ಟೋಬರ್ 22ರೊಳಗೆ ವಿಲೇವಾರಿ ಮಾಡಲಾಗುತ್ತೆ. ಅಂತಿಮವಾಗಿ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 27ರಂದು ಪ್ರಕಟಿಸಲಾಗುತ್ತೆ.